ನಮಸ್ಕಾರ ವಿದ್ಯಾರ್ಥಿಗಳೇ, ಇವತ್ತು ನಾವು 6ನೇ ತರಗತಿಯ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ 7ನೇ ಅಧ್ಯಾಯ ಆದಂಥ ಭಿನ್ನರಾಶಿಗಳ ಬಗ್ಗೆ ನೋಡೋಣ. ಅದರಲ್ಲಿ ಅಭ್ಯಾಸ 7.1ನಿಂದ 7.5ವರೆಗೆ ಬಿಡಿಸಿದ್ದೇವೆ ಅಭ್ಯಾಸ. ಇವತ್ತು 7.6 ಅಭ್ಯಾಸವನ್ನು ಬಿಡಿಸೋಣ. ಅದರಲ್ಲಿ ಒಂದನೇದೇನಪ್ಪ ಅಂತಂದರೆ ನೋಡ್ಬೋದು, ನೀವು ಇಲ್ಲಿ ಏನು ಕೊಟ್ಟಾರೋ ಪರಿಹಾರವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಾರು. ಏನು ಪರಿಹಾರವನ್ನು ಕಂಡುಹಿಡಿಯಿರಿ ಅಂತೇಳಿ ಇಲ್ಲಿ ಏದಿಂದ ಹಿಡಿದು ಏನಪ್ಪ ಅಂತಂದರೆ ಎನ್ವರೆಗೆ ಏನಪ್ಪ ಅಂದರೆ ಸಮಸ್ಯೆಗಳಿದಾವು. ಈ ಎನ್ವರೆಗೆ ಸಮಸ್ಯೆಗಳು ಏನಿದಾವಲ್ಲ ಅದನ್ನು ಪ್ರತಿಯೊಂದು ಏನಪ್ಪ ಅಂತಂದರೆ ಪ್ರತಿಯೊಂದು ಪ್ರಶ್ನೆಗೂ ಸವಿವರವಾಗಿ ಏನು ಮಾಡಿದ್ದಾನಪ್ಪ ಅಂದರೆ ಕಚ್ಚಾದಲ್ಲಿ ಏನು ಮಾಡಿತ್ತಂದರೆ ಬಿಡಿಸಿದೆ. ಅದು ಯಾವ ರೀತಿ ಬಿಡಿಸ್ಬೇಕು, ಹೇಗೆ ಲಸ ತಗೋಬೇಕು, ಹೇಗೆ ಅವನ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅನ್ನೋದು ನೋಡೋಣ. ಇಲ್ಲಿ ನೋಡ್ಕೋಬೋದು ನೀವು 2/3 + 1/7 ಅಂದರೆ ಇಲ್ಲಿ ಕೊಟ್ಟದ್ದು ನೋಡು, ಹೌದಾ? ಇಲ್ಲಿ ಒಂದನೇದೈತಿ 2/3 + 1/7. ಇದೇ ರೀತಿ ಪ್ರತಿಯೊಂದು ಹಚ್ಕೊಂಡು ಏದಿಂದ ಎನ್ ಮಟ್ಟ ಮಾಡಿದೆ ಸಮಸ್ಯೆಗಳನ್ನು ನೋಡ್ಕೊತ ಹೋಗೋಣ. ಓಕೆ, ನೋಡಿಲಿ ಮೊದಲನೇ ಪ್ರಶ್ನೆ 2/3 + 1/7 ಅಂತಿದೆ. ಇದನ್ನು ಏನು ಮಾಡ್ಬೇಕಂತಂದರೆ 3 ಮತ್ತು 7 ಲಸ ತಗೋಬೇಕು, ಹೌದಾ? ಲಸ ತೊಗೊಂಡಾಗ ಏನಾಗುತ್ತೆ ಅಂತಂದರೆ ನೋಡ್ಕೋಬೋದು. ಇಲ್ಲಿ 3 ಒಂದಲೇ 3, ಆಮೇಲೆ 7ಕ್ಕೆ 7 ಇಡಬೇಕು. ಅದು 3ರಿಂದ ಏನಾಗೋದಿಲ್ಲ ಅಂತಂದರೆ ಭಾಗ ಹೋಗೋದಿಲ್ಲ. ಅದಕ್ಕೆ ನೆಕ್ಸ್ಟ್ ಏನು ಮಾಡಬೇಕು, 7ನ್ನು ಏನು ಮಾಡ್ಬೇಕಂದ್ರೆ 7ರಿಂದ ಭಾಗ ಹೋಗುತ್ತೆ. ನೋಡಿ ಇಲ್ಲಿ 1ಕ್ಕೆ 1 ಇಡಬೇಕು, 7 ಒಂದಲೇ 7, ಹೌದಾ? ಹಾಗಾದರೆ ಇಲ್ಲಿ 3 7 ಉಳಿದತಿ. ಲಸ = 3 × 7 ಎಷ್ಟು ಬಂತಂದರೆ 21 ಬಂತು ಆನ್ಸರ್, ಹೌದಾ? ಅಂದರೆ ಲಸ ಎಷ್ಟು ಬಂತು, 21 ಬಂತು. ಅದರಿಂದ ಏನು ಮಾಡ್ಕೋಬೇಕಂತಂದರೆ ಛೇದದಲ್ಲಿ ಇಟ್ಕೋಬೇಕು. ಇಲ್ಲಿ ಫಸ್ಟ್ ಏನಿದೆ ಅಂದರೆ 21 ಛೇದದಲ್ಲಿ ಇಟ್ಕೋಬೇಕು. ಅದೇ ರೀತಿ ಏನಪ್ಪ ಅಂತಂದರೆ ನೀವು ನೋಡ್ಕೋಬೋದು, ಏನಂತಂತಂದರೆ ಇಲ್ಲಿ 21 ಇಲ್ಲಿ ಲಸ ಬಂದಿದ್ದು ಛೇದದಲ್ಲಿ ಇಟ್ಕೊಂಡೆ. ಆದರೆ ಇಲ್ಲಿ 14 3 ಹೇಗೆ ಬಂತಂತೇಳಿ, ಹೌದಾ? ಇದನ್ನು ನೋಡೋಣ ಹೇಗೆ ಬಂತ ಅನ್ನೋದು. ಅಂಶದಲ್ಲಿ ಇಲ್ಲಿ ಬಂದಿದ್ದಲ್ಲ 14 3 ಹೇಗೆ ಬಂದಿದೆ ಅಂದರೆ 3 7 21. ಅಂದರೆ ಈ 21 ಬರೋ ಹಾಗೆ ಈ ಛೇದದಿಂದ ನಾವು ಏನು ಮಾಡ್ಬೇಕಂತಂದರೆ ಗುಣಿಸ್ಕೋಬೇಕು. 3 7 21. ಓಕೆ, ಆಮೇಲೆ 7 3 21. ಹಾಗಾದರೆ ಇಲ್ಲಿ ಇಂಟು 7 ಇಂಟು 3 ಇದೆಯಲ್ಲ, ಈ 2 ಇಂಟು 7 1 ಇಂಟು 3 ಗುಣಿಸ್ಕೋಬೇಕು. 2 7 ಎಷ್ಟು ಬಂದರೆ 14, ಆಮೇಲೆ 3 ಒಂದಲೇ 3 ಪ್ಲಸ್ಸಿಗೆ ಪ್ಲಸ್ಸು. ಈಗ 14 3 ಕೂಡಿಸಿದ್ರೆ 17, 21 ಛೇದ ಏನಿದೆಯಲ್ಲ ಅದನ್ನು ಕಾಮನ್ ಆಗಿ ಹಾಗೆ 21 ಛೇದದಲ್ಲಿ ಇಟ್ಕೋಬೇಕು. 17/21 ಇದರ ಉತ್ತರ ಅಂತ ಹೇಳ್ಬೋದು. ಹಾಗಾದರೆ ಅದೇ ರೀತಿ ಏನಪ್ಪ ಅಂತಂದರೆ ಬಿ ಒಳಗಿನ 3/10 + 7/15 10 15ನ ಲಸ ತೊಗೋಬೇಕು ನಾವು. ಈ 10 15ನ ಲಸ ತೊಗೊಂಡಾಗ ಏನಾಗುತ್ತೆ ನೋಡಬೇಕು. 5 2 10, 5 3 15. ಓಕೆ, ಹಾಗಾದರೆ ಇಲ್ಲಿ 2 3 ಬಂತು. ಇದು 2 ಇದೆ, 2 ತೊಗೋಬೇಕು. 2 ಒಂದಲೇ 2. ಓಕೆ, ಹಾಗಾದರೆ ಈ 3 ಭಾಗ ಹೋಗೋದಿಲ್ಲ, 3 ಹಾಗೆ ಇಟ್ಟು ಆಮೇಲೆ ಈ 3 ಎದರಿಂದ ಭಾಗ ಹೋಗುತ್ತೆ ಅಂದರೆ 3ನೇ ಹೋಗುತ್ತೆ. ಹಾಗಾದರೆ ಇಲ್ಲಿ 1ಕ್ಕೆ 1 ಇಟ್ಕೋಬೇಕು. ಇಲ್ಲಿ ಏನಪ್ಪ ಅಂತಂದರೆ 3 ಒಂದಲೇ, ಹೌದಾ? 3 ಒಂದಲೇ 3, ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ ಏನು ಬಂತು, 5 2 3 ಬಂತು. ಇದು 1 ಇದು. ಓಕೆ, 5 2 3 ಇವನು ಏನಪ್ಪ ಲಸ 5 × 2 × 3 ಇವನ್ನ 3ನ್ನು ಗುಣಿಸಬೇಕು. 5 2 10, 10 3 ಏನಪ್ಪ ಅಂತಂದರೆ 30. ಎಷ್ಟು? 30 ಬರುತ್ತೆ, ಹೌದಾ? ಹಾಗಾದರೆ ಇಲ್ಲಿ 30 ಇಟ್ಟಿದೆ. ಇನ್ನು ನೆಕ್ಸ್ಟ್ ನೋಡ್ಕೋಬೇಕು, ಈ 30 ಬಂದದ ಲಸ ಏನು 30 ಬಂದಿತ್ತಲ್ಲ ಅದನ್ನು ಛೇದದಲ್ಲಿ ಬರ್ಕೋಬೇಕು. 30 30 ಈ 3/10 ಮತ್ತು 7/15 ಕೆಳಗೆ ಏನಪ್ಪ ಅಂತಂದರೆ 30 30 ಇಲ್ಲಿಂದ ಏನಪ್ಪ ಲೈನ್ ಹಾಕಿ ಬರ್ಕೋಬೇಕು, ಗೆರೆ ಹಾಕಿ. ಹಾಗಾದರೆ ಈ 9 14 ಹೇಗೆ ಬಂದು ನೋಡೋಣ. ಹಾಗಾದರೆ ಇಲ್ಲಿ ನೋಡ್ರಿ, ಈ 10 ಮತ್ತು 15 ಇದೆಯಲ್ಲ ಛೇದದೊಳಗೆ, ಈ 30 ಬರುವಂಗೆ 10ರಿಂದ ಗುಣಿಸ್ಕೋಬೇಕು ಒಮ್ಮೆ. ಆಮೇಲೆ ಇಲ್ಲಿ 30 ಹೇಗೆ ಬಂದಿತ್ತಲ್ಲ ಹಾಗೆ 15ರಿಂದ ಗುಣಿಸ್ಕೋಬೇಕು 30 ಬರೋ ಹಾಗೆ. ಹಾಗಾದರೆ 10 3 ಎಷ್ಟು ಅಂತಂದರೆ 30, 15 2 ಎಷ್ಟು ಅಂತಂದರೆ 30. ಓಕೆ, ಹಾಗಾದರೆ ಇಲ್ಲಿ 3 ಬಂತು, ಇಲ್ಲಿ 2 ಬಂತು. ಇವ್ನು 3 3 ಮತ್ತು ಏನಪ್ಪ ಅಂತಂದರೆ 7 2 ಗುಣಾಕಾರ ಮಾಡ್ಕೋಬೇಕು. 3 3 9, 7 2 14. ಹಾಗಾದರೆ 30 ಏನಪ್ಪ ಅಂದ್ರೆ ಕಾಮನ್ ಆಗಿ ತಕ್ಕೋಬೇಕು. ಆಮೇಲೆ ಇಲ್ಲಿ 23 ಅಂಶದಲ್ಲಿ ಹೆಂಗೆ ಬಂತಂದರೆ 9ರಾಗ 14 ಕೂಡಿಸಿರಿ ಏನಪ್ಪ ಅಂದರೆ 23 ಆನ್ಸರ ಬಂತಂತ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ಸಿ ನೋಡ್ಕೋಬೋದು. ಏನಿದೆ ಅಂದರೆ 4/9 + 2/7 ಅಂತಿದೆ, ಹೌದಾ? ಈ 9 ಮತ್ತು 7 ಏನಪ್ಪ ಅಂದರೆ ಲಸ ತೊಗೋಬೇಕು.
ಅರ್ಥ ಆಯ್ತಾ? ಈಗ 9 ಮತ್ತು 7 ಲಸ ತೊಗೋಬೇಕಂತಂದ್ರೆ ಮೂರಲೆ ಬಾ ಹೋಗತಿ, 3 ಮೂರಲೆ 9, 7ಕ್ಕೆ 7 ಇಟ್ಕೊಂಡೆ. ಮತ್ತು ಈ ಮೂರನ್ನ ಮೂರಲೇನ ಹೋಗತಿ, 3 ಒಂದಲೆ 3, 7ಕ್ಕೆ 7 ಇಟ್ಕೊಂಡೆ. ಈ 7 ಎದರಿಂದ ಬಾ ಹೋಗತ್ತೆ, 7ಲೆ ಬಾ ಹೋಗತಿ. ಹಾಗಾದ್ರೆ 1ಕ್ಕೆ 1, 7 ಒಂದೇ 7. ಹಾಗಾದ್ರೆ ಇಲ್ಲಿ ಏನಪ್ಪ ಅಂದ್ರೆ ಲಸ 3 ಇಂಟು 3 ಇಂಟು 7 ಇಲ್ಲಿ ಏನು ಬಂದಿದೆ ಅಲ್ಲ ಅವನ್ನ ಗುಣಾಕಾರ ಹಚ್ಕೋಬೇಕು. ಹಾಗಾದ್ರೆ 3 ಮೂರಲೆ 9, 9 7 ಎಷ್ಟಂದ್ರೆ 63. ಆ 63 ಏನು ಮಾಡ್ಬೇಕಂದ್ರೆ ಎರಡೂ ಕಡೆ ಏನಪ್ಪ ಅಂದರೆ ಛೇದದಲ್ಲಿ ಇಟ್ಕೋಬೇಕು. ಹಾಗಾದರೆ ಇಲ್ಲಿ 28 ಹೇಗೆ ಬಂತು, 18 ಹೇಗೆ ಬಂತು ಅಂತ ನೋಡೋಣ. ಈ 9 ಏನಿದೆಯಲ್ಲ 9ನ ಹೇಗೆ ಗುಣಿಸ್ಬೇಕಂತಂದರೆ 63 ಬರೋ ಥರ ಗುಣಿಸ್ಕೋಬೇಕು ನಾವು. 9 7 63. ಓಕೆ, ಹಾಗಾದರೆ 7 9 63. ಹಾಗಾದರೆ ಇಲ್ಲಿ 4 ಮತ್ತು 7 ಉಳಿದಿದೆ. 4 ಇಂಟು 7 2 ಇಂಟು 9 ಇವನು ಎರಡು ಏನಪ್ಪ ಅಂದರೆ ಗುಣಿಸ್ಕೋಬೇಕು. ಹಾಗಾದರೆ 4 7 ಏನಪ್ಪ ಅಂದರೆ 28. ಅರ್ಥ ಆಯ್ತಾ? 2 9 18 ಪ್ಲಸ್ಸಿಗೆ ಪ್ಲಸ್ ಇರುತ್ತೆ. ಹಾಗಾದ್ರೆ 63 ಏನಪ್ಪ ಅಂದರೆ ಇದನ್ನು ಕಾಮನ್ ಆಗಿ ಛೇದದಲ್ಲಿ ಇಟ್ಕೋಬೇಕು. ಈ 28ರಾಗ 18 ಕೂಡಿಸಿದ್ರೆ ಏನಪ್ಪ ಅಂದರೆ 46 ಅಂಶ ಕೂಡಿಸ್ಕೋಬೇಕು. ಅದು 46 ಅಂಶದಾಗ ಇಟ್ಕೋಬೇಕು. ಹಾಗಾದರೆ 46/63 ಆನ್ಸರ ಬಂತು. ಹಾಗಾದರೆ ಡಿ ಇದು ನೋಡ್ಕೊಂಡು ನೆಕ್ಸ್ಟ್ ಇದೇ ಸೇಮ್ ಎಲ್ಲ ಇವು 5/7 + 1/3. ಹಾಗಾದರೆ 7 3 ಲಸ ತೊಗೋಬೇಕು. 7 ಒಂದೇ 7, 3ಕ್ಕೆ 3. ಹಾಗಾದರೆ 3ನೇ ಎದರಿಂದ ಬಾ ಹೋಗತಿ, 3ಲೇನ ಹೋಗತಿ. ಇಲ್ಲಿ 1ಕ್ಕೆ 1 ಇಟ್ಕೊಂಡು 3 ಒಂದೇ 3. ಅರ್ಥ ಆಯ್ತಾ? ಹಾಗಾದರೆ 7 3ಲೆ ಏನಪ್ಪ ಅಂದರೆ ಈ ಲಸ ತೊಗೊಂಡಾಗ 7 × 3 = 21. 7 3ಲೆ 21. ಹಾಗಾದರೆ 21ನ ಇಲ್ಲಿಯೂ 5/7 ಕೆಳಗೆ ಛೇದದಲ್ಲಿ ಇಟ್ಕೋಬೇಕು 21. ಆಮೇಲೆ 1/3 ಕೆಳಗೂ ಏನಪ್ಪ ಅಂದರೆ ಛೇದದೊಳಗೆ 21 ಇಟ್ಕೋಬೇಕು. ಈ 15 7 ಹೇಗೆ ಬಂತು ಅನ್ನೋದು ಹೇಳ್ತಾನೆ. ಈ 7ನ್ನ 21 ಬರೋ ಥರ ಏನಪ್ಪ ಅಂದರೆ ಮೇಗೆ ಅಂಶಕ್ಕೆ ಗುಣಿಸ್ಕೋಬೇಕು. ಹಾಗಾದರೆ 7 3ಲೆ ಏನಪ್ಪ ಅಂದರೆ 21. 3 ಎಷ್ಟಲೇ 21, 3 7 21. ಹಾಗಾದರೆ ಇಲ್ಲಿ ಅಂಶ ಇಲ್ಲಿ ಮೇಲೆ ಬಂದಿದ್ದು ಏನಪ್ಪ ಅಂದರೆ ಇವನು ಎರಡು ಗುಣಿಸ್ಕೋಬೇಕು. 5 3ಲೆ 15 ಅಂಶದಾಗ ಇಟ್ಕೋಬೇಕು. ಆಮೇಲೆ 1 7 7 ಇಲ್ಲಿ ಅಂಶದಾಗ ಇಟ್ಕೋಬೇಕು. ಹಾಗಾದರೆ 21 ಕಾಮನ್ ಆಗಿ ಹೊರಗೆ ತೆಗೆದುಕೊಳ್ಬೇಕು. ಆಮೇಲೆ 15ರಾಗ 7 ಕೂಡಿಸಿರಿ ಎಷ್ಟಪ್ಪ ಅಂತಂದರೆ 22. 22/21 ಆನ್ಸರ್ ಬರುತ್ತೆ. ಇನ್ನು ಈ ಏನಪ್ಪ ಅಂದರೆ ನೋಡ್ಕೋಬೋದು ನೀವು. ಏನೈತಂದರೆ 2/5 + 1/6 ಅಂತಿದೆ. ಈ 5 6 ಏನಪ್ಪ ಅಂತಂದರೆ ಲಸ ತೊಗೋಬೇಕು. 5 ಒಂದಲೇ 5, 6 6 ಅಂದರೆ 6 5ರಲ್ಲಿ ಭಾಗ ಹೋಗೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಪ್ಪ ಅಂದರೆ 6ಲೇನ ಭಾಗ ಹೋಗುತ್ತೆ. 1ಕ್ಕೆ 1 ಇಟ್ಕೊಂಡು 6 ಒಂದಲೇ 6 ಅಂದರೆ 5 6 ಉಳಿತಿ. 5 × 6 = 30. ಇದನ್ನು ಗುಣಿಸ್ಕೋಬೇಕು. ಇಲ್ಲೇ ಕೆಳಗೆ ಹಚ್ಕೊಂಡಾನೆ 5 6ಲೆ 30. ಇವನು ಎರಡು ಏನಪ್ಪ ಅಂದರೆ 30. 2/5 ಮತ್ತು 1/6 ಕೆಳಗೆ ಛೇದದಲ್ಲಿ ಬರ್ಕೋಬೇಕು. ಇದನ್ನು 30 30 ಅಂತೇಳಿ. ಹಾಗಾದರೆ ಇಲ್ಲಿ ಏನು ಛೇದ ಇದೆಯಲ್ಲ 5 ಮತ್ತು 6 ಅದನ್ನು 30 ಬರೋ ಹಾಗೆ ಗುಣಿಸ್ಕೋಬೇಕು ನಾವು. ಹೇಗೆ ಗುಣಿಸ್ಕೋಬೇಕು? 5 6ಲೆ 30. ಓಕೆ, ಆಮೇಲೆ 6 5ಲೆ 30. ಅರ್ಥ ಆಯ್ತಾ? ಹಾಗಾದರೆ ಇನ್ನು ಏನು ಉಳಿದಿಲ್ಲ 2 × 6 1 × 5 ಉಳಿದಿದೆ. ಇವನು ಎರಡು ಏನಪ್ಪ ಅಂದರೆ 2 × 6 ಮತ್ತು 1 × 5 ಇವನು ಎರಡು ಗುಣಿಸ್ಕೊಂಡ ಇಲ್ಲಿ 12 ಏನು ಬಂದಿದೆಯಲ್ಲ 5 ಏನು ಬಂದಿದೆಯಲ್ಲ ಅಲ್ಲಿ ಬರ್ಕೋಬೇಕು. ಹೇಗೆ? 2 6ಲೆ 12, ಆಮೇಲೆ 1 5ಲೆ 5. ಅರ್ಥ ಆಯ್ತಾ? ಹಾಗಾದರೆ 30 30 ಏನಿದೆಲ್ಲ ಕಾಮನ್ ಆಗಿ ಹೊರಗೆ ತಗೋಬೇಕು. 30 ಬರ್ತದೆ ಛೇದದಲ್ಲಿ ಬರ್ಕೊಂಡ್ರೆ. ಇನ್ನು 12ರಾಗ 5 ಕೂಡಿಸಿರಿ ಏನಪ್ಪ ಅಂದರೆ 17. 17/30 ಅಥವಾ 30ನೇ 17 ಭಾಗ ಅಂತ ಕರಿಬಹುದು. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಎಫ್ ನೋಡ್ಕೋಬಹುದು. 4/5 + 2/3 ಇದೆ. ಅದೇ ರೀತಿ 5 ಮತ್ತು 3 ಏನಪ್ಪ ಅಂದರೆ ಲಸ ತೊಗೋಬೇಕು. 5 ಒಂದಲೇ 5, 3ಕ್ಕೆ 3 ಬರ್ತೈತಿ. ಅಂದರೆ 3 5ರಲ್ಲಿ ಭಾಗ ಹೋಗೋದಿಲ್ಲ. ಈ 3 ಎದರಲ್ಲೇ ಹೋಗತ್ತಂದರೆ 3ರಲ್ಲಿ ಭಾಗ ಹೋಗತಿ. 1ಕ್ಕೆ 1 ಇಟ್ಕೊಂಡು 3 ಒಂದಲೇ 3. ಹಾಗಾದರೆ 5 × 3 ಏನಪ್ಪ ಅಂದರೆ ಕೆಳಗೆ ಇಟ್ಕೊಂಡಿವಿ 2. 5 3ಲೆ 15. ಅವನು ಎರಡು ಏನಪ್ಪ ಅಂದರೆ 4/5 ಮತ್ತು 2/3 ಕೆಳಗೆ ಛೇದದಲ್ಲಿ 15 15 ಅಂತ ಬರ್ಕೋಬೇಕು. ಹಾಗಾದರೆ 5ನ್ನು 15 ಬರೋ ಹಾಗೆ ಗುಣಿಸ್ಕೋಬೇಕು. 5 3ಲೆ 15, ಆಮೇಲೆ 3ನ್ನು 15 ಬರೋ ಹಂಗೆ ಗುಣಿಸ್ಕೋಬೇಕು. 3 5ಲೆ 15. ಹಾಗಾದರೆ ಇಲ್ಲಿ ಏನು ಉಳಿತಂದರೆ ಏನಪ್ಪ ಅಂದರೆ 4 × 3 ಮತ್ತು 2 × 5 ಇವನು ಎರಡು ಗುಣಾಕಾರ ಮಾಡಿ ಅಂಶದಲ್ಲಿ ಬರಿಬೇಕು. ಅರ್ಥ ಆಯ್ತಾ? 4 3ಲೆ 12, ಆಮೇಲೆ 2 5ಲೆ 10. ಹಾಗಾದರೆ 15ನ್ನು ಕಾಮನ್ ಆಗಿ ತೊಗೊಂಡಾಗ ಛೇದದಲ್ಲಿ ಇಟ್ಕೊಂಡು 12ರಾಗ 10 ಕೂಡಿಸಿರಿ ಎಷ್ಟಂದರೆ 22. ಅದು 22/15 ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ಎಫ್ ಆತಿ, ABCDE ಎಫ್ ಆತಿ. ಇನ್ನು ಜಿ ನೋಡ್ಕೋಣ. ಇಲ್ಲಿ ಏನಿದೆ ಅಂತಂದರೆ ಜಿ ನೋಡ್ಕೋಬೋದು ನೀವು. 3/4 + 1/3 ಅಂತಿದೆ. ಈ 4 ಮತ್ತು 3 ಏನು ಮಾಡ್ಕೋಬೇಕಾದ್ರೆ ಲಸ ತೊಗೋಬೇಕು. 4 ಒಂದಲೇ 4, ನಾ ಕನಿಷ್ಠ ಅಂಕಿಯಿಂದ ತೊಗೋದಿಲ್ಲ, ಸಣ್ಣ ಅಂಕಿಯಿಂದ ತೊಗೋದಿಲ್ಲ, ದೊಡ್ಡ ಅಂಕಿಯಿಂದ ತೊಗೋತೀನಿ. 4 ಒಂದಲೇ 4, ಈ 3ನ್ನು ಕೆಳಗೆ ಇಟ್ಕೋಬೇಕು. ಆಮೇಲೆ ಈ 3ಲೆ ಭಾಗ ಹೋಗುತ್ತೆ. ಹಾಗಾದ್ರೆ 1ಕ್ಕೆ 1 ಇಟ್ಕೋಬೇಕು. 3 ಒಂದಲೇ 3. ಹಾಗಾದರೆ 4 × 3 ಉಳಿತಲ್ಲ 4 3ಲೆ 12.
ಅರ್ಥ ಆಯ್ತಾ? ಹಾಗಾದರೆ ಈ 12 ಏನು ಮಾಡ್ತಾನೆ ಅಂದರೆ ಈ 3/4 ಮತ್ತು 1/3 ಕೆಳಗೆ ಛೇದದೊಳಗೆ 12 ಬರ್ಕೋತಾನೆ. ಈ 9 4 ಹೇಗೆ ಬಂದು ಅನ್ನೋದು ನೋಡ್ಕೊಳೋ. ಅಂಶದಲ್ಲಿ 9 4 ಹೇಗೆ ಬಂದು ನೋಡು, 12 ಅಂತ ಹೇಗೆ ಬಂತು ಅನ್ನೋದನ್ನು ಗೊತ್ತಾಯ್ತು ನಮಗೆ. ಅರ್ಥ ಆಯ್ತಾ? ಹಾಗಾದರೆ 4 3 12. ಈ 4ನ ಏನು ಮಾಡ್ಬೇಕಂದ್ರೆ 12 ಬರುವಂಗೆ ಗುಣಿಸ್ಕೋಬೇಕು. 4 3 12. ಓಕೆ, 3 ಎಷ್ಟಲೇ 12, 3 4 12. ಅರ್ಥ ಆಯ್ತಾ? ಹಾಗಾದರೆ ಇಲ್ಲಿ 3 × 3 9. ಹಾಗಾದರೆ 1 × 4 ಏನಪ್ಪ ಅಂದರೆ 4. ಅರ್ಥ ಆಯ್ತಾ? ಈ 12 12 ಏನು ಬಂದಿದೆಯಲ್ಲ ಇದನ್ನು ಏನು ಇಟ್ಕೋಬೇಕಂದ್ರೆ ಛೇದದಲ್ಲಿ ಕಾಮನ್ ಆಗಿ ಒಂದು ತಗೋಬೇಕು. 9ರ 4 ಕೂಡಿಸಿರಿ ಎಷ್ಟಂತಂದರೆ 13. ಅರ್ಥ ಆಯ್ತು ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದರೆ ಎಚ್ಗೆ ಹೋಗೋಣ. ಎಚ್ದಾಗ ಏನೈತೆ ನೋಡ್ಕೋಬಹುದು ನೀವು. ಇಲ್ಲಿ 5/6 ಮೈನಸ್, ಇದು ಮೈನಸ್ಸು, ಇಷ್ಟೋ ತನಕ ನೀವು ಪ್ಲಸ್ ನೋಡ್ಕೊಂಡ್ರೆ ಮೈನಸ್ದು, ಇದು 1/3. 6 ಮತ್ತು 3 ಏನು ಮಾಡೋಣ ಅಂತಂದರೆ ನಾವು ಲಸ ತೊಗೋಬೇಕು. 2 3 6. ಆಮೇಲೆ ಏನಪ್ಪ ಅಂದರೆ ಈ 3ಕ್ಕೆ 3 ಇಟ್ಕೋಬೇಕು ಇದನ್ನು. ಅರ್ಥ ಆಯ್ತಾ? ಯಾಕಂದರೆ ಬಾ ಹೋಗಲ್ಲ. ಹಾಗಾದ್ರೆ ಇವು ಎರಡು ಎದರಲ್ಲೇ ಬಾ ಹೋಗೋ 3 3 1. ಹಾಗಾದ್ರೆ 2 × 3 ಉಳಿತಿ. 2 × 3 = 6. ಅದನ್ನು ಏನು ಮಾಡಿನಿ ಅಂದರೆ ಛೇದದಲ್ಲಿ ಇಟ್ಕೊಂಡನೆ 6. ಹಾಗಾದರೆ 6 ಬರುವಾಗ ಗುಣಿಸ್ಕೋಬೇಕು ಇದನ್ನು. 6 1 6, 3 2 6. ಓಕೆ, 3 2 6. ಹಾಗಾದರೆ ಇಲ್ಲಿ 5 1 5, 1 2 2. ಹಾಗಾದರೆ 6 ಕಾಮನ್ ಆಗಿ ತೊಗೋಬೇಕು. 5 - 2 ಇಲ್ಲಿ ಹೆಚ್ಚಿಕೋಬೇಕು, ಅಥವಾ ಅಲ್ಲೇ ಕಳೆದ್ರೂ ಬರುತ್ತೆ. ಹಾಗಾದರೆ ಎಷ್ಟು ಬಂತು? 5ರಾಗ 2 ಕಳೆರ 3 ಬಂತು. ಆಮೇಲೆ 6ಕ್ಕೆ 6 ಇಟ್ಕೊಂಡು 3 1 3 2 ಬಾಗ್ ಮಾಡಬೇಕು. ಬಾಗ್ ಮಾಡಿದ 1/2 ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಐ ನೋಡೋಣ. ಐ ಏನು ಕೊಟ್ಟಾರೆ ನೋಡ್ಕೋಬೋದು ನೀವು. ಯಾವ ರೀತಿ ಇದೆ ಅಂತಂದ್ರೆ ಐ 2/3 + 3/4 + 1/2 ಅಂತಿದೆ. ಈ 3 4 2 ಛೇದದಲ್ಲಿ ಏನು ಬಂದಾವತ್ತಲ್ಲ ಇದನ್ನು ಏನಪ್ಪ ಅಂದರೆ ಲಸ ತೊಗೋಬೇಕು. ಇಲ್ಲಿ ಬರ್ಕೊಂಡನ 3 4 2 ಅಂತೇಳಿ. ಹೌದಾ? ಹಾಗಾದರೆ 1ಕ್ಕೆ 3ರಿಂದ ಬಾಗ್ ಮಾಡ್ತಾನೆ. 3 1 3, 4ಕ್ಕೆ 4 ಇಟ್ಟು, 2ಕ್ಕೆ 2 ಇಟ್ಟು. ಯಾಕಂದರೆ 3ರಿಂದ ಬಾಗ್ ಹೋಗೋದಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ 2ರಿಂದ ಬಾಗ್ ಹೋಗ್ತಾವೆ. ಹಾಗಾದರೆ 1ಕ್ಕೆ 1 ಇಡ್ತಾನೆ. ಇಲ್ಲಿ 2 2 4, ಆಮೇಲೆ 2 1 2. ಇನ್ನು 1 2 1 ಅಷ್ಟು ಉಳಿತಿ. ಇನ್ನು ಇಲ್ಲಿ 2 ಇದೆ, 2ರಲ್ಲೇ ಬಾಗ್ ಹೋಗತಿ. 1ಕ್ಕೆ 1 ಇಟ್ಟೆ, 2 1 2, 1ಕ್ಕೆ 1. ಹಾಗಾದ್ರೆ 3 2 2 ಇದನ್ನ ಏನಪ್ಪ ಅಂದರೆ ಗುಣಾಕಾರ, ಲಘುತ್ತಮ ಸಾಮಾನ್ಯ ಅಪವರ್ತ್ಯ. ಅಪವರ್ತ್ಯ ಅಂದರೆ ಗುಣಾಕಾರ ಚಿಹ್ನೆ ಇಟ್ಕೊಂಡು ಹಚ್ಕೋಬೇಕು. ಇಲ್ಲಿ 3 3 × 2 × 2, 3 2 6, 6 2 12 = 12 ಬಂತು. ಹಾಗಾದರೆ ಈ 2/3 + 3/4 + 1/2 ಇಲ್ಲಿ ಏನಪ್ಪ ಅಂದರೆ 3 ಕೆಳಗೆ 3 ಏನು ಭಿನ್ನ ರಾಶಿ ಇದಾರೆ ಅವ್ರ ಕೆಳಗಡೆ ಛೇದದಲ್ಲಿ ಏನು ಬರ್ಕೋಬೇಕಾರೆ 12 12 12 ಬರ್ಕೋಬೇಕು. ಹಾಗಾದರೆ 8 9 6 ಹೇಗೆ ಬಂತು ಅನ್ನೋದು ಹೇಳ್ತಾನೆ. ಹಾಗಾದರೆ ಈ 3 ಐತಲ್ಲ ಒಂದೇದ್ದು, ಈ 3ನ್ನು ಏನು ಮಾಡ್ಬೇಕಂದ್ರೆ 12 ಬರುವಂಗೆ ಗುಣಿಸ್ಬೇಕು. ಇಲ್ಲಿ ಏನು ಐತಲ್ಲ 12 ಈ ರೀತಿ ಬರುವಂಗೆ ನಾವು ಏನು ಮಾಡ್ಬೇಕು ಅಂದರೆ ಗುಣಾಕಾರ ಮಾಡಬೇಕು. ಯಾವ ರೀತಿ? 3 4 12. ಅರ್ಥ ಆಯ್ತಾ? ಹಾಗಾದರೆ 4 ಎಷ್ಟಲೇ 12, 4 3 12. ಹಾಗಾದರೆ ಎಷ್ಟಲೇ 12, 2 6 12. ಹಾಗಾದರೆ ಇಲ್ಲಿ ಏನೈತೆ ಅಂತಂದರೆ ನೋಡಿರಿ, 2 4 8 ಪ್ಲಸ್ 3 3 9 ಪ್ಲಸ್ 1 6 6. ಹೌದಾ? ಹಾಗಾದರೆ 12ನ್ನು ಕಾಮನ್ ಆಗಿ ತೊಗೊಂಡು ಈ 8 + 9 + 6 ಇವು ಮೂರನ್ನು ಕೂಡಿಸ್ಕೊಂಡಾಗ ಎಷ್ಟಾಗತ್ತಂದರೆ 23. 23/12 ಅಥವಾ 12ನೇ 23ನೇ ಭಾಗ ಅಂತ ನಾವು ಕರಿಬಹುದು. ಇನ್ನು ಜೆ ನೋಡೋಣ. ಇಲ್ಲಿ ಜೆ ಏನೈತೆ ಅಂದರೆ 1/2 + 1/3 + 1/6 ಇದೆ. 2 3 6 ಲಸ ತೊಗೊಂಡವು. ಲಸ ತೊಗೊಂಡಾಗ ಏನಾಗತ್ತಂದರೆ ನೋಡ್ಕೋಬೋದು ನೀವು, 2 1 2. ಅರ್ಥ ಆಯ್ತಾ? 3ಕ್ಕೆ 3 ಯಾಕಂದರೆ ಭಾಗ ಹೋಗಂಗಿಲ್ಲ ಅದು. ಆಮೇಲೆ ಏನಪ್ಪ ಅಂದರೆ ಈ 6 ಭಾಗ ಹೋಗುತ್ತೆ. 2 3 6. ಹಾಗಾದರೆ ಈ 3ರಿಂದ ಏನು ಮಾಡೋಣ ಅಂದರೆ ಇದನ್ನು ಭಾಗ ಮಾಡ್ಕೊಣ. 1 3 3 ಭಾಗ ಮಾಡ್ಕೊಣ. 1ಕ್ಕೆ 1 ಬರುತ್ತೆ. 3 1 3, 3 1 3. ಅರ್ಥ ಆಯ್ತಾ? ಇಲ್ಲಿ 2 3 ಉಳಿದಿದೆ, ಅದನ್ನು ಗುಣಿಸಿಟ್ಕೊಂಡು 2 × 3 = 6. ಲಸ ಎಷ್ಟು ಬಂತು? 6. ಈ 6 ಬಂದಾಗ ಏನು ಮಾಡ್ಬೇಕಂತಂದರೆ 1/2 + 1/3 + 1/6 ಇದಲ್ಲ, ಸೀದಾ ಅವ್ರ ಕೆಳಗೆ ಏನಪ್ಪ ಅಂದರೆ ಒಂದೊಂದು ಲೈನ್ ಹೊಡೆದು ಏನು ಮಾಡ್ಬೇಕಂತ ಛೇದದೊಳಗೆ 6 6 6 ಅಂತ ಇಟ್ಕೋಬೇಕು. ಹಾಗಾದರೆ ನೆಕ್ಸ್ಟ್ ಈ 6 ಬರುವಂಗೆ ಏನು ಮಾಡ್ಕೋಬೇಕಂತಂದರೆ 2ರಲ್ಲಿ ಗುಣಿಸ್ಕೋಬೇಕು. 2 3 6. ಓಕೆ, ಮತ್ತು 3 2 6. ಓಕೆ, 6 1 6. ಅಂಶದಿಂದ ಏನಪ್ಪ ಛೇದದಿಂದ ಗುಣಿಸಿದಾಗ ಇಲ್ಲಿ ಛೇದ ಇಷ್ಟು ಬರುವಂಗೆ ಗುಣಿಸ್ಕೋಬೇಕು. ಹಾಗಾದರೆ ನೆಕ್ಸ್ಟ್ ಏನು ಮಾಡಬೇಕು? 1 3 3 ಪ್ಲಸ್ 1 2 2 ಪ್ಲಸ್ 1 1 1. ಹೌದಾ? ಇಲ್ಲಿ ಇಟ್ಕೊಂಡು ಹಾಗಾದರೆ ಈ 6ನ್ನು ಕಾಮನ್ ಆಗಿ ಹೊರಗೆ ತಗೋಬೇಕು. 3 + 2 + 1 ಕೂಡಿಸಿದಾಗ ಎಷ್ಟಾಗಂದರೆ 6. 6/6 6ನೇ 6 ಭಾಗ ಆಗುತ್ತೆ. ಅವಾಗ ಏನಕ್ಕಂತಂದರೆ 6 1 6 1 ಕಟ್ತಾ ಹೋಗುತ್ತೆ. 1/1 ಬಂತು = 1 ಅಂತ ಅದರ ಆನ್ಸರ್ ಬರುತ್ತೆ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ ಕೆ ನೋಡ್ಕೋಣ. ಇಲ್ಲಿ 1 ಪೂರ್ಣಾಂಕ 1 3 + 3 ಪೂರ್ಣಾಂಕ 2 3 ಅಂತಿದೆ.
ಇದು ಯಾವ ಭಿನ್ನರಾಶಿಯಲ್ಲಿ ಐತಿ ಅರ್ಥ ಮಾಡ್ಕೋಬೇಕು ನೀವು. ಇದು ಏನಪ್ಪ ಅಂತಂದರೆ ಮಿಶ್ರ ಭಿನ್ನರಾಶಿ ಇದೆ. ನಾವು ಇದನ್ನು ವಿಷಮ ಭಿನ್ನರಾಶಿಯಾಗಿ ಪರಿವರ್ತನೆ ಮಾಡ್ಕೋಬೇಕು. ಹೇಗೆ ಪರಿವರ್ತನೆ ಮಾಡ್ಕೋಬೇಕಂದ್ರೆ ಇಲ್ಲಿ ಛೇದದೊಳಗೆ 3 3 ಇದೆಯಲ್ಲ ಅವ್ನು ಸೇಮ್ ಒಂದು ಗೆರೆ ಹಾಕ್ಕೊಂಡು ಒಂದು ಲೈನ್ ಹಾಕೊಂಡು ಏನಪ್ಪ ಅಂದ್ರೆ 3 3 ಅಂತ ಬರ್ಕೊಂಡು ನಾವು. ಹಾಗಾದರೆ ನೆಕ್ಸ್ಟ್ ಇಲ್ಲಿ 3 ಒಂದಲೇ 3 3ರಾಗ ಏನು ಮಾಡಬೇಕು, ಈ ಒಂದು ಕೂಡಿಸ್ಕೋಬೇಕು ಅಂಶದಲ್ಲಿ, ಆವಾಗ 4 ಆಯಿತು. ಆಯಿತಾ, 3 ಒಂದಲೇ 3 ಇದ್ರ ಜೋಡಿ ಗುಣಿಸ್ಕೋಬೇಕು ಪೂರ್ಣಾಂಕ ಜೋಡಿ. ಆಮೇಲೆ ಅಂಶದಲ್ಲಿ ಇದ್ದದನ್ನ ಒಂದನ್ನು ಕೂಡಿಸ್ಕೋಬೇಕು. 3 ಒಂದಲೇ 3 ಬಂತು, ಅದ್ರ ಜೋಡಿ 1 ಕೂಡಿಸಿದ್ರೆ 4. ಇನ್ನು 3 3ಲೇ 9, ಅದ್ರ ಜೋಡಿ 2 ಕೂಡಿಸಿದ್ರೆ ಎಷ್ಟಪ್ಪ ಅಂತಂದರೆ 11. ಹಾಗಾದರೆ 4/3 ಪ್ಲಸ್ 11/3 ಆಯಿತು. ಹಾಗಾದರೆ ಇಲ್ಲಿ 3 ಕಾಮನ್ ಆಗಿ ತೊಗೊಂಡು 4 ಪ್ಲಸ್ 11 ಏನೈತಲ್ಲ ಅವನು 2 ಕೂಡಿಸಿದಾಗ 15 ಆತಿ. 15/3 ಬಂತು. ಈಗ ಏನಕ್ಕಂತಂದರೆ ಇದು ಬಾಗ್ ಹೋಗುತ್ತೆ. ಹೇಗೆ ಹೋಗುತ್ತೆ ಅಂದರೆ 3 ಒಂದಲೇ 3 ಐದಲೇ 5/1 ಬಂತು. ಈ 1 ಇಟ್ಕೋಂಗಿಲ್ಲ, ಯಾಕಂದರೆ ಇದಕ್ಕೆ ವ್ಯಾಲ್ಯೂ ಇರೋಂಗಿಲ್ಲ. ಈ ಅಂಶದಲ್ಲಿ ಏನಿರ್ತೈತಲ್ಲ ಅದನ್ನೇ 5 ಬರ್ಕೋಬೇಕು. ಹಾಗಾದರೆ ಈ ಕೆ ಆನ್ಸರ್ ಎಷ್ಟು ಬಂತಂದರೆ 5. ಅರ್ಥ ಆಯ್ತಾ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಎಲ್ಲದಾಗ ನೋಡ್ಕೋಬೋದು ನೀವು. ಎಲ್ಲದಾಗ ಏನು ಕೊಟ್ಟಾರಂದರೆ ಅದನ್ನು ಏನಪ್ಪ ಅಂತಂದರೆ ಮಿಶ್ರ ಭಿನ್ನರಾಶಿ ಕೊಟ್ಟರು. 4.23 ಪ್ಲಸ್ 3.14. ಅರ್ಥ ಆಯ್ತಾ. ಹಾಗಾದ್ರೆ ಇಲ್ಲಿ ಏನು ಮಾಡಬೇಕು, ಇದನ್ನು ವಿಷಮ ಭಿನ್ನರಾಶಿಯಾಗಿ ಪರಿವರ್ತನೆ ಮಾಡಬೇಕು. ವಿಷಮ ಭಿನ್ನರಾಶಿ ಅಂದರೆ ಗೊತ್ತಿದೆ ನಿಮಗೆ, ಏನಪ್ಪ ಅಂದರೆ ಅಂಶದಲ್ಲಿ ದೊಡ್ಡದಿರುತ್ತೆ, ಏನಪ್ಪ ಅಂದರೆ ಛೇದದಲ್ಲಿ ಚಿಕ್ಕದಿರುತ್ತೆ. ಅರ್ಥ ಆಯ್ತಾ. ಹಾಗಾದರೆ ಇಲ್ಲಿ 3 4 ಐತಲ್ಲ, 3 4 ಛೇದದಲ್ಲಿ ಇಟ್ಕೋಬೇಕು. ಅರ್ಥ ಆಗತ್ತದ. ಹಾಗಾದ್ರೆ ಛೇದನಲ್ಲಿ ಇಟ್ಕೊಂಡ ಮೇಲೆ ಏನು ಮಾಡ್ಬೇಕಂಗತ್ರ, ಇಲ್ಲಿ ನೋಡಿರಿ 3 4ಲೇ 12, 12ರಾಗ 2 ಕೂಡಿಸಿರ 14. ಅರ್ಥ ಆಯ್ತಾ. ನೆಕ್ಸ್ಟು ಫ್ಲಸ್ಸು ಈ ಫ್ಲಸ್ ಇಟ್ಟೆ 4 3ಲೇ 12, 12ರಾಗ ಇದನ್ನು 1 ಕೂಡಿಸ್ಕೋಬೇಕು. ಎಷ್ಟಾಗತ್ತಂದರೆ 13 ಆತಿ. ಹಾಗಾದರೆ 14/3 13/4 ಆತಿ. ಹಾಗಾದರೆ ಈ 3 4 ಏನು ಮಾಡ್ಕೋಬೇಕಂದ್ರೆ ಲಸ ತೊಗೋಬೇಕು. ಹಾಗಾದರೆ ಈ 3 4 ಲಸ ತೊಗೊಂಡ ಈ 3ರಿಂದ 1ಕ್ಕೆ ಭಾಗ ಹೋಗುತ್ತೆ. 3 ಒಂದಲೇ 3 4ಕ್ಕೆ 4 ಇಟ್ಟು, ಯಾಕಂದರೆ ಭಾಗ ಹೋಗಂಗಿಲ್ಲ. ಹಾಗಾದರೆ 4ರಿಂದ ನೆಕ್ಸ್ಟ್ ಭಾಗ ಹೋಗತಿ, 1ಕ್ಕೆ 1 ಇಟ್ಟು 4 ಒಂದಲೇ 4. ಹಾಗಾದರೆ ಈ 3 × 4 ಗುಣಿಸಿದಾಗ 12 ಬಂತು. ಅದನ್ನು ಏನು ಮಾಡ್ತಾನೆ ಅಂದರೆ 12 ಇಲ್ಲಿಯೂ ಛೇದದಲ್ಲಿ ಇಟ್ಕೋತಾನೆ, 12 ಇಲ್ಲಿಯೂ 12 ಇಟ್ಕೊಂಡು ಈ 3ರಲ್ಲೇ ಏನು ಮಾಡ್ಬೇಕಂತಂದರೆ ವಿಷಮ ಭಿನ್ನರಾಶಿಗೆ, ಏನು ಮಿಶ್ರ ಭಿನ್ನರಾಶಿಯಿಂದ ವಿಷಮ ಭಿನ್ನರಾಶಿಗೆ ಕನ್ವರ್ಟ್ ಆಮೇಲೆ ಲಸ ತೊಗೋಬೇಕಂತ ಗೊತ್ತಾಗ್ಬೇಕು ನಿಮಗೆ. ಓಕೆ. ಹಾಗಾದರೆ ಈ 3ರಿಂದ ಏನು ಮಾಡ್ಬೇಕಂತಂದರೆ 12 ಬರೋಂಗೆ ಗುಣಿಸ್ಕೋಬೇಕು. ಹೇಗೆ 3 4ಲೇ 12, 4 3ಲೇ 12. ಓಕೆ. ಹಾಗಾದರೆ ಇಲ್ಲಿ 14 × 4 ಬಂತು, ಇಲ್ಲಿ 13 × 3 ಬಂತು. ಇವನ್ನ 2 ಗುಣಿಸ್ಕೋಬೇಕು. 14 4ಲೇ ಎಷ್ಟಪ್ಪ ಅಂತಂದರೆ 56, 13 3ಲೇ ಎಷ್ಟು ಅಂದರೆ 39. ಹಾಗಾದರೆ 12 ಏನು ಮಾಡಬೇಕು, ಕಾಮನ್ ಆಗಿ ತೊಗೋಬೇಕು. 56ರಾಗ 39 ಕೂಡಿಸ್ಕೋಬೇಕು, 95 ಆತಿ. 95/12 ಆನ್ಸರ್ ಬರುತ್ತೆ. ಇನ್ನು ನೆಕ್ಸ್ಟ್ ಎಮ್ದಂದು ನೋಡ್ಕೋಬೋದು. ಏನಿದೆ ಅಂತಂದರೆ ಎಮ್ದಂದು 16/5 - 7/5 ಅಂತಿದೆ. ನಾ ಇಲ್ಲಿ ಲಸ ತೆಗಿಯಕ್ಕೆ ಹೋಗೋದಿಲ್ಲ. ಯಾಕೆ ಲಸ ತೆಗಿಯಕ್ಕೆ ಹೋಗೋದಿಲ್ಲ, ಛೇದದಲ್ಲಿ ಸೇಮ್ ಟು ಸೇಮ್ ಇದೆ. ಲಸ ತೆಗಿಯಕ್ಕೆ ಹೋದರೆ ಅದು 5 ಬರುತ್ತೆ. ಅದಕ್ಕೆ ಹಾಗೆ ಇಟ್ಕೋರಿ. ನೀವು ಛೇದದಲ್ಲಿ ಏನಾರ ಸೇಮ್ ಟು ಸೇಮ್ ಕೊಟ್ಟಿದ್ರೆ ಏನಪ್ಪ ಅಂದರೆ 5 5 6 6 ಕೊಟ್ಟರೆ ಲಸ ತೆಗಿಯಕ್ಕೆ ಹೋಗ್ಬೇಡ್ರಿ, ಹಾಗೆ ಇಟ್ಕೋಬೇಕು. 5 ಹಾಗೆ ಇಟ್ಕೊಂಡೆ. ಇನ್ನು 16 - 7 ಐತಲ್ಲ ಅದನ್ನ ಇಲ್ಲಿ ಬರ್ಕೊಂಡೆ. ಆಮೇಲೆ ಏನಪ್ಪ ಅಂದರೆ 16ರಾಗ 7 8, ಛೇದ 5 ಐತಲ್ಲ 5ಕ್ಕೆ 5 ಇಟ್ಕೋಬೇಕು. 8/5 ಆನ್ಸರ್ ಬರುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಎಣ್ಣದಂದ ನೋಡ್ಕೋಬೋದು ನೀವು. ಎಣ್ಣದಂದ ಏನು ಕೊಟ್ಟಾರಂದರೆ 4/3 - 1/2. ಇಲ್ಲಿ ಲಸ ತೊಗೋಬೇಕು ನೀವು. ಯಾಕೆ ಲಸ ತೊಗೋಬೇಕು, ಈ 3 2 ಒಂದೇ ಇಲ್ಲ, ಬೇರೆ ಬೇರೆ ಇದಾವೆ. ಹಾಗಾದರೆ ಲಸ ತೊಗೋಣ. 3 2 ಇಲ್ಲಿ ಬರ್ಕೊಂಡೆ. 3 ಒಂದಲೇ 3, 2ಕ್ಕೆ 2. ಮತ್ತು ಈ 2ರಲ್ಲೇ ಭಾಗ ಹೋಗತ್ತಿದ್ದು, ಯಾಕೆಂದರೆ ಇಲ್ಲಿ 2 ಇದೆ. ಈ 1ಕ್ಕೆ 1 ಇಟ್ಕೊಂಡು 2 ಒಂದಲೇ 2. ಹಾಗಾದರೆ 3 2 ಉಳಿತಿ, 3 2ಲೇ 6. ಹಾಗಾದರೆ 6ನ ಛೇದದಲ್ಲಿ 2 ಕಡೆ ಇಟ್ಕೊಂಡೆ. ಹಾಗಾದರೆ ಈ 3ರಿಂದ 6 ಬರುವಂಗೆ ಗುಣಿಸ್ಕೋಬೇಕು. 3 2ಲೇ 6, 2 3ಲೇ 6. ಅರ್ಥ ಆಯ್ತಾ. ಹಾಗಾದರೆ ಇನ್ನು 4 × 2 ಉಳಿತಿ, 1 × 3 ಉಳಿತಿ, 4 2ಲೇ 8 ಇಲ್ಲಿ ಬರ್ಕೊಂಡೆ. 1 × 3 = ಇಲ್ಲಿ ಬರ್ಕೊಂಡೆ. ಹೌದಾ. ಇನ್ನು 8/6 - 3/6 ಆತಿ. ಇಲ್ಲಿ 6ಅನ್ನು ಕಾಮನ್ ಆಗಿ ಹೊರಗೆ ತೊಗೋಬೇಕು, ಛೇದದಲ್ಲಿ ಇಟ್ಕೋಬೇಕು. ಇನ್ನು 8ರಾಗ 3 ಕಲರ 5 ಅಥವಾ 8 - 3 ಅಂತ ಹಾಕೋಬೇಕು. ಹಾಗಾದರೆ 8ರ 3 ಕಲರ್ 5, 6ಕ್ಕೆ 6, 5/6 ಇದರ ಆನ್ಸರ್ ಬರುತ್ತೆ. ಇನ್ನು ಎರಡನೇ ಪ್ರಶ್ನೆಯನ್ನು ನೋಡ್ಕೋಬೋದು ನೀವು. ಸರಿತಾ 2/5 ಮೀಟರ್ ರಿಬ್ಬನ್ ಹಾಗೂ ಲಲಿತಾ 3/5 ಮೀಟರ್ ರಿಬ್ಬನ್ ಖರೀದಿಸಿದರೆ ಅವರಿಬ್ಬರು ಖರೀದಿಸಿದ ರಿಬ್ಬನ್ನ ಒಟ್ಟು ಉದ್ದ, ಒಟ್ಟು ಅಂತಂದರೆ ಪ್ಲಸ್ ಅಂದರೆ ಒಟ್ಟು ಮೊತ್ತಕ್ಕೆ ಇದಂಗೆ ಕೇಳಿಬಿಟ್ಟಾರೆ. ಇಬ್ಬರು ಏನು ಮಾಡಿದ್ದಾರೆ ಅಂದರೆ ಎಷ್ಟು ಖರೀದಿಸಿದ್ದಾರೆ ಅಂತೇಳಿ ಅದನ್ನು ಆನ್ಸರ ನೋಡೋಣ. ಏನೈತೆ ನೋಡ್ಕೋಬೋದು. ಇಲ್ಲಿ ಬರ್ದೆ ನಾನು ಏನಂತಿದೆ ನೋಡ್ರಿ. ಇಲ್ಲಿ ಸರಿತಾ, ಹೌದಾ, ಸರಿತಾ ಖರೀದಿಸಿದ ರಿಬ್ಬನ್ನ ಭಾಗ = 2/5 ಮೀಟರ್, 2/5 ಮೀಟರ್. ಲಲಿತಾ ಖರೀದಿಸಿದ ರಿಬ್ಬನ್ನ ಭಾಗ = 3/5 ಮೀಟರ್ ಅಂತ ಬರ್ಕೊಂಡೆ. ಇವನು ಎರಡು ಏನು ಮಾಡಬೇಕು ಅಂದರೆ ಕೂಡಿಸ್ಬೇಕು. 2/+ 3/5. ಹೌದಾ.
ಹಾಗಾದರೆ ಇಲ್ಲಿ ಛೇದಗಳು ಏನಪ್ಪ ಅಂತಂದರೆ ಏನಾಗಿದಾವೆ ಅಂತಂದರೆ ಒಂದೇ ಐತಿ ಹಾಗೆ ಇಟ್ಕೊಂಡನಿ 5 ಅಂತ ಇಟ್ಕೊಂಡನಿ, ಅದನ್ನು ಲಸ ತೆಗಿಯಾಕೆ ಹೋಗಿಲ್ಲ. ಅರ್ಥ ಆಯ್ತಾ? ಹಾಗಾದರೆ 2 + 3 = 5, 5/5 ಬಂತು. ಹಾಗಾದರೆ 5 ಒಂದಲೇ 5 ಒಂದಲೇ ಇದು ಬಾಗ್ ಹೋಗತಿ, 1/1 ಬಂತು = 1 ಅಂತ ಅರ್ಥ. ಅದು ಇದನ್ನು ಛೇದದಲ್ಲಿ ಇಟ್ಕೋಬಾರ್ದು, ಅಂಶದಲ್ಲಿ ಬರ್ಕೋಬೇಕು, 1 ಅಂತ ಆನ್ಸರ್. ಹಾಗಾದರೆ ಅವರಿಬ್ಬರೂ ಖರೀದಿಸಿದ ರಿಬ್ಬನ್ನ ಒಟ್ಟು ಭಾಗ ಏನಪ್ಪ ಅಂದರೆ 1 ಮೀಟರ್. ಅರ್ಥ ಆಯ್ತಾ? ಸರಿತಾ ಮತ್ತು ಲಲಿತಾ ಕೂಡಿ ಎಷ್ಟು ಖರೀದಿಸಿರ ಅಂತಂದರೆ ಇಬ್ಬರೂ ಖರೀದಿಸಿದ ರಿಬ್ಬನ್ನ ಒಟ್ಟು ಭಾಗ 1 ಮೀಟರ್ ಅಂತ ಆನ್ಸರ್ ಬರುತ್ತೆ. ಹಾಗಾದರೆ ಇನ್ನು ಥರ್ಡ್ ಒಂದು ಕ್ವಶನ್ ನೋಡ್ಕೋಬೋದು ನೀವು, ಏನೈತೆ ಅಂತೇಳಿ ನೋಡಿ. ಇಲ್ಲಿ ನೈನಾಳಿಗೆ 1.12 ಭಾಗ ಕೇಕ್ ಹಾಗೂ ನಜ್ಮಾಳಿಗೆ 1.13 ಭಾಗ ಕೇಕ್ ನೀಡಿದರೆ ಅವರಿಬ್ಬರು ನೀಡಿದ ಒಟ್ಟು ಕೇಕ್ ಎಷ್ಟು ಅಂತ ಕೇಳಿದ್ದಾರೆ. ನೈನಾಳಿಗೆ ನೀಡಿದ ಕೇಕ್ನ ಪ್ರಮಾಣ 1.12, ಆಮೇಲೆ ಏನಪ್ಪ ನಜ್ಮಾಳಿಗೆ ನೀಡಿದ ಕೇಕಿನ ಪ್ರಮಾಣ 1.13. ಇವನು ಎರಡೂ ಕೂಡಿಸ್ಕೋಬೇಕು ನಾವು. ಯಾವ ಭಿನ್ನರಾಶಿಯಲ್ಲಿ ಇದ್ದದ್ದು? ಮಿಶ್ರ ಭಿನ್ನರಾಶಿ ಐತಿ. ಮಿಶ್ರ ಇದ್ದದ್ದು ವಿಷಮ ಮಾಡ್ಕೊಂಡು ನಾವು ಏನಪ್ಪ ಅಂತಂದರೆ ಲಸ ತೊಗೋಬೇಕು. ಯಾಕಂದರೆ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಛೇದದೊಳಗೆ ಬೇರೆ ಬೇರೆ ಇದೆ. ಹಾಗಿದ್ದಾಗ ಲಸನ ತೊಗೋಬೇಕು ನಾವು. ಅರ್ಥ ಆಯ್ತಾ? ನೋಡ್ರಿ, ಇಲ್ಲಿ ಬರ್ದೆ ನಾನು ಏನಂತ ಬರ್ದಾನೆ ನೋಡ್ಕೋಬೋದು ನೀವು. ಇಲ್ಲಿ ನೈನಾಳಿಗೆ ದೊರೆತ ಕೇಕಿನ ಭಾಗ 1.12, ನಜ್ಮಾಳಿಗೆ ದೊರೆತ ಕೇಕ್ನ ಭಾಗ 1.13. ಅರ್ಥ ಆಯ್ತಾ? ಈ 1.12 ಪ್ಲಸ್ 1.13 ಅಂತ ಹಚ್ಕೋತಾನೆ, ಪ್ಲಸ್ ಹಚ್ಕೋತಾನೆ. ಯಾಕಂದರೆ ಒಟ್ಟು ಇಬ್ಬರಿಗೆ ಎಷ್ಟು ದೊರೀತದೆ ಅಂತ ಕೇಳಿದಾರೆ ಅವರು. ಹಾಗಾದರೆ ಎಷ್ಟು ಕಡಿಮೆ ಆಯಿತು ಇಳಿಕೆ ಆಯಿತು ಅಂತಂದರೆ ಮೈನಸ್ ಬರ್ತದೆ, ವ್ಯತ್ಯಾಸ ಅಂತ ಕೇಳಿದರೆ. ಅರ್ಥ ಆಯ್ತಾ? ಇಲ್ಲಿ ನೋಡಿಲಿ, ಏನು ಮಾಡ್ತಾನೆ ಅಂತಂದರೆ ಈ 2 ಮತ್ತು 3 ಛೇದದಲ್ಲಿ ಇಟ್ಕೋಬೇಕು. ಹಾಗೆ ಸುಮ್ಮನೆ ಫ್ಲೆಸ್ಸಿಗೆ ಫ್ಲೆಸ್ ಹಾಕ್ಕೋಬೇಕು. ಹಾಗಾದರೆ ಇಲ್ಲಿ ಏನು 3 ಹೆಂಗೆ ಬಂತು, ಈ 4 ಹೆಂಗೆ ಬಂತು ಅಂದರೆ 2 ಒಂದೇ 2, ಆಮೇಲೆ 2ರ 1 ಕೂಡಿಸಿದ್ರೆ 3 ಬಂತು ಇಲ್ಲಿ. ಅರ್ಥ ಆಯ್ತಾ? ನೆಕ್ಸ್ಟು 3 ಒಂದೇ 3, 3ರ 1 ಕೂಡಿಸಿದ್ರೆ 4 ಬಂತು. ಹಾಗಾದರೆ 2, 3 ಏನು ಇಲ್ಲಿ 3/2 ಪ್ಲಸ್ 4/3 ಬಂತು. ಹಾಗಾದರೆ ಈ 2, 3 ಏನು ಮಾಡ್ತಾನೆ ಅಂದರೆ ಲಸ ತೊಗೋತಾನೆ. 2 ಒಂದಲೇ ಇಲ್ಲಿ ಬರ್ಕೊಂಡಾನೆ, 2, 3, 2 ಒಂದಲೇ 2, ಆಮೇಲೆ 3ಕ್ಕೆ 3, ಯಾಕಂದರೆ ಭಾಗ ಹೋಗಂಗಿಲ್ಲ, 3ಲೇ ಭಾಗ ಹೋಗತಿ, 1ಕ್ಕೆ 1 ಇಟ್ಕೊಂಡೆ, 3 ಒಂದಲೇ 3. ಹಾಗಾದರೆ 2 × 3 ಇವನು 2 ಬರ್ಕೊಂಡ್ರೆ 2 × 3 ಲಸ ಎಷ್ಟು ಬಂತು? 6. ಅರ್ಥ ಆಯ್ತಾ? ಈ 6ನ್ನು ಏನು ಮಾಡ್ತಾನಪ್ಪ ಅಂತಂದರೆ ಇಲ್ಲಿ ಛೇದದಲ್ಲಿ ಹಚ್ಕೋತಾನೆ ನಾನು, 6, 6 ಪ್ಲಸ್. ಹಾಗಾದರೆ ಈ 2ರಿಂದ ಏನು ಮಾಡ್ಬೇಕಂದ್ರೆ ಗುಣಿಸ್ಬೇಕು ನಾನು, 6 ಬರೋಂಗೆ. 2 3ಲೇ 6, 3 2ಲೇ 6. ಹಾಗಾದರೆ 3 × 3 4 × 2 ಉಳಿತಿ, 3 3ಲೇ 9 ಇಲ್ಲಿ ಇಟ್ಕೊಂಡೆ, 4 2ಲೇ 8 ಅಂಶದಲ್ಲಿ ಇಟ್ಕೊಂಡೆ, 2 9 ಪ್ಲಸ್ 8 ಇಲ್ಲಿ ಬಂತು. ಹಾಗಾದರೆ 6ನ್ನು ಕಾಮನ್ ಆಗಿ ತೊಗೋಬೇಕು. 9ರ 8 ಕೂಡಿಸಿರಿ ಏನಪ್ಪ ಅಂದರೆ 17 ಬಂತು, 17/6 ಅಂತ ಬಂತು. ಇದು ಯಾವ ಭಿನ್ನರಾಶಿಯಲ್ಲಿದೆ? ವಿಷಮ ಭಿನ್ನರಾಶಿಯಲ್ಲಿದೆ. ಇದನ್ನು ಏನು ಮಾಡ್ಕೋಬೇಕಂದ್ರೆ ಮಿಶ್ರ ಭಿನ್ನರಾಶಿ ಮಾಡ್ಕೋಬೇಕು ನಾವು. 6 2ಲೇ ಈ ಛೇದದಾಗ ಹೆಂಗೈತಲ್ಲ 6 ಹಾಗೆ ಇಟ್ಕೋಬೇಕು. ಅದನ್ನು ಏನಪ್ಪ ಅಂದರೆ ಗುಣಿಸ್ಬೇಕು. 6 2ಲೇ 12, ಹೌದಾ? ಅದು ಪೂರ್ಣಾಂಕ ಒಳಗೆ 2 ಇಟ್ಕೋಬೇಕು. ಇನ್ನು ಏನು ಉಳಿತೈತಲ್ಲ ಅದನ್ನು ಅಂಶದಲ್ಲಿ ಇಟ್ಕೋಬೇಕು. ಎಷ್ಟು ಅಂತಂದರೆ 17 ಆತಿ, 2.5 6 ಅಂತ ಆನ್ಸರ್ ಬರುತ್ತೆ. ಹಾಗಾದರೆ ನಜ್ಮಾಳು ಮತ್ತು ಏನಪ್ಪ ಅಂದರೆ ನಜ್ಮಾ ಮತ್ತು ನೈನಾ ಅವರಿಬ್ಬರಿಗೆ ದೊರೆತ ಒಟ್ಟು ಕೇಕಿನ ಭಾಗ ಎಷ್ಟಂದರೆ 2.5 6 ಅಂತ ಆನ್ಸರ್ ಬರುತ್ತೆ. ಓಕೆ, ಹಾಗಾದರೆ ನೆಕ್ಸ್ಟ್ ಏನೈತೆ ಅಂದರೆ 4ನೇದ್ದು ಇಲ್ಲಿ ನೋಡ್ಕೋಬೇಕು. ಇಲ್ಲಿ ಒಂದು ಬಾಕ್ಸ್ ಕೊಟ್ಟಾರೋ ಅವನ್ನ ತುಂಬಿರಿ ಅಂತ ಅಂತಾರೋ ನೋಡ್ಕೊನು. ಇಲ್ಲಿ ಏನು ಕ್ವಶನ್ ಐತಾರೋ ಅವನ್ನ ಹಾಕೊಂಡು ನಾನು ಬಿಡಿಸಿದ್ದೀನಿ, ಬರೀ ತುಂಬಿಲ್ಲ. ತುಂಬಿಬಿಟ್ರೆ ಅದು ತಿಳಿಯೋದಿಲ್ಲ ಮಕ್ಕಳಿಗೆ. ಅದಕ್ಕೆ ನಾನು ಏನು ಮಾಡಿದ್ದೇನೆ ಅಂತಂದರೆ ಅದನ್ನು ತಿಳಿಸಿದ್ದೇನೆ ಹೆಂಗೆ ಬಂತು ಇದಂತೇಳಿ. ಅರ್ಥ ಆಯ್ತಾ? ನೋಡೋಣ ಅವನ್ನಟ್ಟ ನೋಡಿ. ಇಲ್ಲಿ ಏನು ಮಾಡಿದ್ದೇನೆ ಅಂತಂದರೆ ಈ ಬಾಕ್ಸ್ ಒಳಗೆ ಇಲ್ಲಿ ಖಾಲಿ ಕೊಟ್ಟಾರು. ಈ ಬಾಕ್ಸ್ ಒಳಗೆ ಏನು ತುಂಬಿದೆ ನಾನು 7/8 ಅಂತ ತುಂಬಿದ್ದೇನೆ, 7/8 ಅಂತೇಳಿ. ಇಷ್ಟು ತುಂಬಿದ್ರೆ ನಡೆಯಂಗಿಲ್ಲ. ಇದು ಹೆಂಗೆ ಬಂತು ಅನ್ನೋದು ಹೇಳ್ತೇನೆ. ಓಕೆ, ಈ ಪ್ರತಿಯೊಂದು ಬಾಕ್ಸ್ ಒಳಗೆ ನಾನು ತುಂಬಿದ್ದೇನೆ, ಅದು ಹೆಂಗೆ ಬಂತು ಅನ್ನೋದು ಹೇಳ್ತೇನೆ. ನೋಡಿ 7/8 ಅಂತ, ಏದೊಳಗೆ 7/8 - 5/8 ಅಂತ ಬಂತು. ಹೇಗೆ ಬಂತು ಅಂತಂದಾಗ ಇಲ್ಲಿ ನೋಡ್ಕೋಬೋದು ನೀವು. ಇಲ್ಲಿ 7/8 ಏನು ಮಾಡ್ತಾನೆ ಅಂತಂದರೆ ಈ 7ರಾಗ 5 ಕಲರ 2 ಬರುತ್ತೆ, 8ರ 8 ಕಲರ ಹಿಂಗೆ ಬರೋಂಗಿಲ್ಲ. ಅದಕ್ಕೆ ಇದನ್ನು ಏನು ಮಾಡ್ತಾನೆ ಅಂತಂದರೆ ಲಸ ತೊಗೊಂಡಾಗ 8 ಬರ್ತದೆ, ಹೌದಾ? ಹಾಗಾದರೆ 7ರಾಗ 5 ಕಲರ್ ಏನಪ್ಪ ಅಂತಂದರೆ 2/8 ಬಂತು. 2 ಒಂದಲೇ 2 4ಲೇ 1/4 ಬಂತು. ಇದು ಕನಿಷ್ಠ ರೂಪ, ಇದು ಮತ್ತೆ ಭಾಗ ಹೋಗಂಗಿಲ್ಲ. ಅದಕ್ಕೆ = 1/4 ಇಲ್ಲಿ ಬಂದಿದೆ. ಅರ್ಥಾತಾ? ಇನ್ನು ನೆಕ್ಸ್ಟ್ 7/10 ಆಮೇಲೆ -1/5 ಅಂತೆ = 1/2 ಬಂತೆ. ಇಲ್ಲಿ 7/10 ಇದರ ಆನ್ಸರ್ ಇಷ್ಟು ತುಂಬಿರಿ ಅಂತ ಸಾಕತಿ. ಆದರೂ ಹೆಂಗೆ ಬಂತ ಅಂತ ಹೇಳ್ತಾನೆ. ಇದನ್ನೊಂದು ನೋಡಿ, 7/10 - 2/10 ಅಂತಿದೆಯಲ್ಲ, ಇಲ್ಲಿ ಏನು ಮಾಡಿದಾನೆ 10 ಮತ್ತು ಏನಪ್ಪ ಅಂತಂದರೆ ಈ 10 ಮತ್ತು 5ನ ಲಸ ತೊಗೊಂಡಾಗ ಏನಾಗತ್ತಂತಂದರೆ ನೋಡ್ಕೋಬೋದು. ಇಲ್ಲಿ 5/10 ಬಂತು, 5 1ಲೇ 5 2ಲೇ, ಇಲ್ಲಿ 1/10
ಏನಪ್ಪ ಅಂತಂದರೆ 2 ಬಂತು. ಅಂದರೆ ಇಲ್ಲಿ ಲಸ ತೊಗೊಂಡ ನಿಮಗೆ 5 ಮತ್ತು 2 ಹೌದಾ, ತೊಗೊಂಡಾಗ 10 ಬಂತು. ಇಲ್ಲಿ ಏನಪ್ಪ 7/10 - 2/10 ಇದೆಯಲ್ಲ, 5 ಒಂದಲೇ 5 ಎರಡೇ, ಇಲ್ಲಿ = 1/2 ಆನ್ಸರ್ ಬಂತು. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಏನಪ್ಪ ಅಂದರೆ ಸಿ 1/2 ಅಂತಿದೆ. ಆಮೇಲೆ ಇಲ್ಲಿ -1/3 = 1/6. ಅಂದರೆ ಇಲ್ಲಿ ಬಾಕ್ಸ್ ಒಳಗೆ ಏನು ಕೊಟ್ಟಾರ ಅಂದರೆ ಅದನ್ನು ತುಂಬಬೇಕು ನೀವು, 1/3 ಅಂತ ಬರುತ್ತೆ. ಹೌದಾ? ಹಾಗಾದರೆ ಇಲ್ಲಿ 2 ಮತ್ತು 3 ಏನು ಮಾಡಿದಾನೆ, ಲಸ ತೊಗೊಂಡಾನೆ. ಅವಾಗ ಲಸ ತೊಗೊಂಡಾಗ ಏನಕ್ಕಂತಂದ್ರೆ 2 × 3 6 ಬರುತ್ತೆ. 6ಅನ್ನು ಎರಡೂ ಕಡೆ ಏನಪ್ಪ ಅಂದರೆ ಛೇದದಲ್ಲಿ ಇಟ್ಕೊಂಡಾನೆ, ಮೈನಸ್ ಇಟ್ಕೊಂಡಾನೆ. ಹಾಗಾದರೆ 6 ಬರುವಂಗೆ 2ರಿಂದ ಗುಣಿಸ್ಕೋಬೇಕು. 2 3 6. ಅರ್ಥ ಆಯ್ತಾ? ನೆಕ್ಸ್ಟ್ ಏನಪ್ಪ ಅಂದರೆ 3 2 6. ಹಾಗಾದರೆ 6ಅನ್ನು ಕಾಮನ್ ಆಗಿ ತೊಗೊಂಡಾನೆ. 3 2 ಕಲರ್ ಏನಪ್ಪ ಅಂದರೆ 1/6. ಅದರ ಆನ್ಸರ್ ಏನಪ್ಪ ಅಂದರೆ 1/6 ಅಂತ ಹೇಳ್ಬೋದು. ಈ ರೀತಿ ಏನಪ್ಪ ಅಂತಂದರೆ ನಿಮಗೆ 1ರಿಂದ 7.6 ಒಳಗೆ ಏನಪ್ಪ ಅಂತಂದರೆ 1ರಿಂದ ಏನಪ್ಪ ಅಂದರೆ 4ನೇ ಪ್ರಶ್ನೆ ಮಟ್ಟ ನಾವು ನೋಡಿದ್ದು. ಹಾಗಾದರೆ ಸವಿವರವಾಗಿ ನೋಡಿದ್ದು ಅಂತ ಹೇಳ್ಬೋದು. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ. ಅದೇ ರೀತಿ ಏನಾದ್ರು ಒಂದು ಮೆಸೇಜ್ ಮಾಡೋದಾರೆ ಮೆಸೇಜ್ ಮಾಡಿ, ದಯವಿಟ್ಟು ಒಂದು ಲೈಕ್ ಕೊಡಿ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ಅಭ್ಯಾಸ 7.6 1ರಿಂದ 4ನೇ ಪ್ರಶ್ನೆ ಮಟ್ಟ ಮುಗಿಸ್ತೀನಿ. ಧನ್ಯವಾದಗಳು ವಿದ್ಯಾರ್ಥಿಗಳೇ.